ಈ ನಿನ್ನ ಮಾಯೆಗೆ ನಾನು ಹೆದರುವವನಲ್ಲ. ನಿನಗೆ ಮತ್ತು ನಿನ್ನ ಚಕ್ರಧಾರಿಗೆ ವಿರಾಟ ರೂಪ ಧಾರಣೆ ಮಾಡುವುದು ಅತಿ ಪ್ರಿಯವಲ್ಲವೇ? ನಿಮ್ಮ ವಿರಾಟ ರೂಪ ತೋರಿಸಿ ನೀವು ಜನರನ್ನು ಭಯಪಡಿಸುತ್ತೀರಿ, ಅವರಿಂದ ನಿಮ್ಮ ಪೂಜೆ ಮಾಡಿಸುತ್ತೀರಿ. ನಿಮ್ಮ ಈ ಮಾಯೆಯ ಅಂತ್ಯ ಮಾಡುವುದೇ ಭಗವಂತ ಕಂಸನ ಕಾರ್ಯವಾಗಿದೆ. ಈಗ ನಾನು ತೋರಿಸುತ್ತೇನೆ ಭಗವಂತ ಕಂಸನ ಸತ್ಯ. ಓಂ ಕಂಸಾಯ ನಮಃ. ಇಂದು ನಿನ್ನ ಯಾವ ಮಾಯೆಯೂ ನಡೆಯುವುದಿಲ್ಲ. ಈ ರಾಧೆ ರೂಪದಲ್ಲಿಯೇ ನಿನ್ನ ಕಂಸನಾಮ ಸತ್ಯವಾಗಲಿದೆ. ಕಂಸ, ನೀನು ನನ್ನ ಯಾವ ರೂಪದಲ್ಲಿ ಕರಿತಿದ್ಯೋ ನಾನು ಅದೇ ರೂಪದಲ್ಲಿ ನಿನ್ನ ಎದುರಿಗೆ ಬರ್ತೀನಿ. ಇವತ್ತು ನೀನು ನನ್ನ ಪಾತಾಳ ಲೋಕಕ್ಕೆ ಕರೆದಿದ್ಯಾ, ಹಾಗಾಗಿ ಇದೇ ಸರಿಯಾದದ್ದು. ನಾನು ನಿನ್ನ ಅಂತ್ಯ ಪಾತಾಳ ನಿವಾಸಿನಿ ರೂಪದಲ್ಲೇ ಮಾಡ್ತೀನಿ. ಎಷ್ಟು ಪ್ರಯತ್ನ ಮಾಡುವೆಯೋ ಮಾಡು. ಪ್ರಯತ್ನ ಪಡುವುದರಲ್ಲಿ ತಪ್ಪೇನಿಲ್ಲ. ಆದರೆ ಭಗವಂತ ಕಂಸನ ಅಂತ್ಯ ಅಸಂಭವ. ಪಾತಾಳ ನಿವಾಸಿನಿ, ಇದೇ ಪಾತಾಳದಲ್ಲಿ ನಿನ್ನ ಅಂತ್ಯವಾಗಲಿದೆ. ಪರಮಾವತಾರಿಯ ಶಕ್ತಿ ಈಗ ನೋಡು. ಭಗವಂತ ಕಂಸನ ಶಕ್ತಿ. ಇವತ್ತು ಕೇವಲ ನಿನ್ ಶರೀರ ಅಲ್ಲ, ಜೊತೆಗೆ ನಿನ್ ಅಹಂಕಾರನು ಚೂರ್ ಚೂರಾಗ್ಬಿಡುತ್ತೆ.
ಪಾತಾಳ ನಿವಾಸಿನಿ, ಭಗವಂತ ಕಂಸನ ಅಂತ್ಯ ಸಾಧ್ಯವೇ ಇಲ್ಲ. ಮಾಡು, ಎಷ್ಟು ಪ್ರಯತ್ನ ಮಾಡುವೆಯೋ ಮಾಡು, ಕತ್ತರಿಸು. ಕಂಸ, ನೀನು ಮರ್ತಿದ್ಯಾ? ನಾನು ಈ ಜಗತ್ತಿಗೆ ಶಕ್ತಿ. ಈ ಜಗತ್ತು ನನ್ನಿಂದನೇ ನಡೀತಾ ಇರೋದು. ನಿನ್ನೊಳಗಡೆ ಏನ್ ಶಕ್ತಿ ಇದೆಯೋ ಅದು ನನ್ನ ಶಕ್ತಿನೇ. ನಿನ್ನೊಳಗೆ ಯಾವ ಬೆಳಕಿದ್ಯೋ ಅದು ನನ್ನೊಳಗಿರೋ ಬೆಳಕಿಂದೇ ರೂಪ. ನಾನು ಜಗತ್ತಿನ ಪೂರ್ಣ ಶಕ್ತಿ ಧಾರಣೆ ಮಾಡಿದ್ರೆ ಆಗ ನಿನ್ನ ಅಂತ್ಯ ಸ್ವತಃ ಆಗ್ಬಿಡುತ್ತೆ. ಖಂಡಿತ ಇಲ್ಲ. ಮರೆಯಬೇಡ ದೇವಿ, ನಾನು ಭಗವಂತ ಕಂಸ. ಈ ಜಗತ್ತು ಜೀವಂತವಾಗಿದೆ, ಏಕೆಂದರೆ ಭಗವಂತ ಕಂಸ ಇನ್ನೂ ಅದರ ಅಂತ್ಯ ಬಯಸಿಲ್ಲ. ಕಂಸ, ನಿನ್ಗೆ ಬಹಳ ಅಹಂಕಾರ ಇದೆ ಅಲ್ವಾ ನನ್ನ ಶಕ್ತಿ ಮೇಲೆ? ಸರಿ, ಹಾಗಿದ್ರೆ ನಾನು ಈಗ್ಲೇ ನಿನ್ನೊಳಗಿರೋ ನನ್ನ ಶಕ್ತಿಯ ಅಂಶನ ನಿನ್ನಿಂದ ಮರಳಿ ಪಡಿತೀನಿ. ಅದರ ನಂತರ ನಿನ್ನ ಈ ಶರೀರ ಸ್ವತಃ ನಿರ್ಜೀವ ಆಗ್ಬಿಡುತ್ತೆ. ಇದೇನಾಗುತ್ತಿದೆ? ನನ್ನ ಶಕ್ತಿಗಳು ನನ್ನ ಶರೀರದಿಂದ ಹೇಗೆ ದೂರವಾಗುತ್ತಿದೆ? ಹೀಗಾದರೆ ಖಂಡಿತವಾಗಿಯೂ ನನ್ನ ಅಂತ್ಯವಾಗುತ್ತದೆ. ಈ ಶಕ್ತಿಯನ್ನು ಎದುರಿಸಲು ನಾನಿನ್ನು ಸಿದ್ಧವಾಗಿಲ್ಲ. ದೇವಿ, ಕಂಸ, ನೀನು ಹೀಗೆ ಹೋಗೋಕ್ಕಾಗಲ್ಲ. ಶಾಂತಳಾಗು ದೇವಿ, ಶಾಂತಳಾಗು. ಓಂ ಶಾಂತಿ ಶಾಂತಿ. ನೀನಿದೇನ್ ಮಾಡ್ದೆ ಕೃಷ್ಣ? ಇವತ್ತು ಮೊದಲನೇ ಸರಿ ಕಂಸನ ಶಕ್ತಿ ಎದುರುಗಡೆ ಇದ್ದಿದ್ದು. ನಾನು ಅವನೆಲ್ಲ ಶಕ್ತಿಗಳನ್ನು ಮರಳಿ ಪಡೆಯೋದ್ರಲ್ಲಿದ್ದೆ. ರಾಧಿ, ಕಂಸನ ಅಂತ್ಯ ಈ ಪ್ರಕಾರವಾಗಿ ಸಾಧ್ಯ ಇಲ್ಲ. ಎಷ್ಟೋ ಜನ್ಮದ ಅಧರ್ಮ ಅವನ ಒಳಗಡೆ ಇದೆ. ಒಮ್ಮೆ ನೀನು ಅವನ ಶಕ್ತಿಯನ್ನು ಧಾರಣೆ ಮಾಡಿದ್ರಿ ಆಗ ಅವನು ನಿರ್ಜೀವ ಆಗಿರ್ತಾನೆ. ಆದ್ರೆ ಅವನ ಅಂತ್ಯ ಆಗೋದಿಲ್ಲ. ಅವನ ಅಂತ್ಯಕ್ಕೆ ಇನ್ನು ಪ್ರತೀಕ್ಷೆ ಮಾಡ್ಲೇಬೇಕು. ಕೃಷ್ಣ, ನಾನು ಯಾವ ಪ್ರತೀಕ್ಷೆನೂ ಮಾಡೋದಿಲ್ಲ. ಮತ್ತೆ ನೀನಿಲ್ಲಿ ಬರಬಾರ್ದಾಗಿತ್ತು. ಇವತ್ತು ನಾನು ಆ ಪಾಪಿಯ ಅಂತ್ಯ ಮಾಡ್ತಿದ್ದೆ. ರಾಧಿ, ಈ ಜಗತ್ತು ನಿನ್ನ ಪ್ರಕಾಶದಿಂದ ನಡೀತಿದೆ. ಹಾಗಾಗಿ ನೀನು ಕಂಸನ ನಾಶ ಮಾಡೋ ಅವಶ್ಯಕತೆ ಏನಿಲ್ಲ. ಅವನ ಅಂತ್ಯ ಸಮಯ ಬಂದಾಗ ಆಗ್ಬಿಡತ್ತೆ. ನಾನು ಒಪ್ಕೊಳ್ಳೋದಿಲ್ಲ ಕೃಷ್ಣ. ಪಾಪಿಯ ಅಂತ್ಯ ಎಷ್ಟು ಬೇಗ ಆಗತ್ತೋ ಅಷ್ಟೇ ಒಳ್ಳೇದು. ಹೇ ದೇವಿ, ಕೃಷ್ಣ ಸತ್ಯ ಹೇಳುತ್ತಿದ್ದಾನೆ. ಕಂಸನ ಅಂತ್ಯ ನಿಮ್ಮಿಂದ ಸಾಧ್ಯ ಎಂದು ನನಗೆ ತಿಳಿದಿದೆ. ಆದರೆ ನಿಜ ಸ್ವರೂಪವೇ ಬೇರೆ. ಕಂಸನ ಅಂತ್ಯದೊಂದಿಗೆ ಇನ್ನೂ ಬಹಳಷ್ಟು ಕಾರಣಗಳು ಸೇರಿವೆ. ಹಾಗಾಗಿಯೇ ಭಗವಂತ ಅವತಾರ ಪಡೆಯಬೇಕಾಯಿತು. ನೀವು ಶಾಂತರಾಗಿರಿ ದೇವಿ. ನಾವು ಮಾಡಲು ಬಂದಿರುವ ಕಾರ್ಯ ಸಂಪೂರ್ಣವಾಗಿಲ್ಲ. ಬನ್ನಿ, ನೀವಿನ್ನೂ ಶಕ್ತಿಪೀಠದ ಸ್ಥಾಪನೆ ಮಾಡಬೇಕಿದೆ. ನಡಿ ರಾಧಿ. ನಿನ್ನಂತ ಪಾಪಿಯ ಕತೆ ಮುಗಿಸೋದಕ್ಕೆ ನನ್ನ ಕಾಲ್ಗಳೇ ಸಾಕು. ಕಂಸ, ನನ್ನ ಪಾತಾಳ ಲೋಕಕ್ಕೆ ಬರಕ್ ಹೇಳ್ದೆ ಅಲ್ವಾ? ಈಗ ನೋಡು, ಈ ಪಾತಾಳ ನಿವಾಸಿನಿ ಪಾತಾಳದಲ್ಲೇ ನಿನ್ಗೆ ಗುಂಡಿ ತೊಡ್ತಾಳೆ. ನನ್ನ ಮುಂದೆ ಮತ್ತೆಂದೂ ಬರಬೇಡ. ಬಂದರೆ ನಾನು ಅಡಗುತ್ತೇನೆ. ಯಾರದು ನನ್ನ ಶಕ್ತಿಯನ್ನು ನನ್ನಿಂದ ಎಳೆಯುತ್ತಿರುವುದು? ಗೊತ್ತಿಲ್ವೇ?
ಗೊತ್ತಿಲ್ವೇ ನಾನು ಭಗವಂತನೆಂದು? ಸರ್ವಶಕ್ತಿಶಾಲಿ ಭಗವಂತ ಕಂಸ, ಹೋಗು. ಕೊನೆಗೂ ನನ್ ಭಗವಂತ ಆ ಶಕ್ತಿನ ಅಂತ್ಯ ಮಾಡಿ ಬಂದಿದ್ದಾರೆ. ಅದಕ್ಕೆ ನಮ್ಮಂತ ಭಕ್ತರಿಗೆ ಪ್ರದರ್ಶನ ಮಾಡಿ ತೋರಿಸ್ತಿದ್ದಾರೆ. ಹೇಗ್ ಮಾಡಿರ್ಬೋದು ಅವರು ಆ ಲಕ್ಷ್ಮೀ ರೂಪಿ ರಾಧೆಯ ಅಂತ್ಯನ? ವರೆ ವಾ ಭಗವಂತ ವಾ, ಧನ್ಯವಾಯ್ತು ನೀವು ಮತ್ತೆ ನಿಮ್ಮ ರಾಮಲೀಲೆ, ಕಂಸಲೀಲೆ. ನೀನು ಹೀಗೆ ನನ್ನ ನಾಶ ಮಾಡಲಾರೆ ಭಗವಂತ. ನೀನು ನನ್ನ ನಿರ್ಜೀವ ಮಾಡಲಾಗದು. ಬಿಡು ಬಿಡು. ಅಯ್ಯೋ ಭಗವಂತ, ಬಿಡ್ಬೇಕಾ? ನಾನ್ ನಿಮ್ಮನ್ನ ಹಿಡ್ಕೊಂಡ್ರೆ ತಾನೇ ಬಿಡೋಕ್ಕಾಗೋದು. ಬಿಡು ನನ್ನ, ಬಿಡು. ಅವಳು ನನ್ನ ಕೊಂದು ಬಿಡ್ತಾಳೆ. ಅಯ್ಯೋ, ಇದನ್ನ ನೋಡಿದ್ರೆ ಭಗವಂತ ಈ ಲೋಕದಲ್ಲೇ ಇಲ್ಲ. ಇದ್ಯಾಕೆ ಏನೇನೋ ಮಾತಾಡ್ತಿದಾರಲ್ಲ ಭಗವಂತ. ಅಯ್ಯೋ ಭಗವಂತ, ಭಗವಂತ, ಭಗವಂತ ಎಚ್ಚರ ಮಾಡ್ಕೊಳ್ಳಿ. ಎಂತ ಭಯ ಇದೆ ನಿಮ್ಗೆ? ಅದು ನೀವು ನಿಮ್ಮ ಅರಮನೆಯಲ್ಲಿರೋದು. ಭದ್ರಾಕ್ಷ ನಿಮ್ ಜೊತೆ ಇದ್ದಾನೆ ಭಗವಂತ. ಪಾತಾಳ ನಿವಾಸಿನಿ ಎಲ್ಲಿ ಹೋದಳು? ಕಂಸ ವಿನಾಶಿನಿಯೇ, ಕಂಸ ವಿನಾಶಿನಿಯೇ ಅವಳು. ಅಯ್ಯೋ, ಯಾರ್ ವಿನಾಶಿನಿ ಭಗವಂತ? ಭಗವಂತ, ನಿಮ್ಮ ಅಂತ್ಯನ ಯಾರು ಮಾಡಕ್ಕಾಗಲ್ಲ. ಮರ್ತ್ ಬಿಟ್ರ? ನಿಮ್ಮ ಆತ್ಮದ ಒಂದು ಅಂಶ ಕೃಷ್ಣನ್ ಒಳಗಡೆ ಇದೆ. ನೀವು ಅಜರಾಮರ ಅವಿನಾಶಿ. ನಿಮ್ಮನ್ ಕೊಲ್ಲೋ ಮೊದ್ಲು ಕೃಷ್ಣನ್ ಕೊಲ್ಬೇಕಾಗತ್ತೆ. ಮರ್ತ್ ಬಿಟ್ರ ನೀವು? ಈ ಮಾತು ನನಗೆ ಸ್ಮರಣೆ ಏಕಿರಲಿಲ್ಲ. ಭದ್ರಾಕ್ಷ, ನನ್ನ ಪ್ರೇತ, ನೀನೇ ನನ್ನ ಸತ್ಯ ಭಕ್ತ ಪ್ರೇತ. ಭಗವಂತ, ನಾನ್ ಜೀವಂತವಾಗಿರೋದು ಎಲ್ಲಿವರೆಗೂ ಗೊತ್ತಾ? ನೀವು ಜೀವಂತವಾಗಿರೋ ತನಕ. ಏನು ಹೇಳಿದೆ? ಜೀವಂತ, ಜೀವಂತ ಭಗವಂತ. ಆ ರಾಧೆ ಜೀವಂತವಾಗಿದ್ದಾಳ ಅಥವಾ ಅವಳ ಕತೆ ಬೆಣ್ಣೆ ಆಗೋಯ್ತಾ? ಇಲ್ಲ, ಅವಳ ಅಂತ್ಯ ಹೀಗೆ ಸಾಧ್ಯವಿಲ್ಲ. ನನಗನಿಸಿತ್ತು ಆ ಶಕ್ತಿಯ ಅಂತ್ಯ ಮಾಡಿ ನಾನು ಆ ಕೃಷ್ಣನ ಅಂತ್ಯ ಮಾಡಬಹುದೆಂದು. ಆದರೆ ಇದು ಸಾಧ್ಯವೇ ಇಲ್ಲ. ಇನ್ನು ನಾನು ಆ ಪರಮಾವತಾರಿ ಶ್ರೀಕೃಷ್ಣನನ್ನೇ ಕೊಲ್ಲಬೇಕು. ಹಾಗಾದ್ರೆ ಭಗವಂತ, ಇನ್ನು ನೀವು ಬೇರೆ ಮಾರ್ಗದಲ್ಲೇ ಹೋಗ್ಬೇಕಾಗತ್ತೆ. ನೀವು ತಿಳ್ಕೋಬೇಕು ಭಗವಂತ, ಆ ಕೃಷ್ಣನ ಒಳಗಡೆ ಅದ್ಯಾವ್ಯಾವ ಶಕ್ತಿಗಳಿವೆ ಅಂತ, ಅದ್ಯಾವ್ದು ವಾಸ ಮಾಡ್ತಿದೆ ಅಂತ. ಹಾ ಭಗವಂತ, ತಿಳಿಲೇಬೇಕು. ಧ್ಯಾನ ಮಾಡುವ ಸಮಯ ಬಂದಿದೆ ಭದ್ರಾಕ್ಷ. ಏಕೆಂದರೆ ಆಗ ಮಾತ್ರ ನಾನು ಆ ವಂಚಕನ ಅಂತರಾತ್ಮ ಅರಿಯಬಹುದು. ಅವನ ಸತ್ಯ, ಅವನ ಅಂತ್ಯದ ಕಾರಣ ಅರಿಯಬಹುದು. ಭಕ್ತರೇ, ಪ್ರಾಣ ಪ್ರತಿಷ್ಠೆಯ ಶುಭಗಳಿಗೆ ಬಂದಿದೆ. ತ್ರಿದೇವಿ ಯತ್ ಪ್ರತಿಷ್ಠಿತಂ ಇದಂ ಸರ್ವಂ ಪ್ರಾಣಸ್ಯ ವಸೇ ಮಾತಾ ಪುತ್ರಾನಿವ ರಕ್ಷಸ್ವ ನ ಶ್ರೀಂ ಪ್ರಜ್ಞಾಂ ವಿದೇಹಿ. ತ್ರಿದೇವಿ ಯತ್ ಪ್ರತಿಷ್ಠಿತಂ ಇದಂ ಸರ್ವಂ ಪ್ರಾಣಸ್ಯ ವಸೇ ಮಾತಾ ಪುತ್ರಾನಿವ ರಕ್ಷಸ್ವ ನ ಶ್ರೀ ಪ್ರಜ್ಞಾಂ ವಿದೇಹಿ. ಇಂದು ಭೋಲೆನಾಥ ಮತ್ತು ಮಾತೆ ಪಾರ್ವತಿಯ ಕೃಪೆಯಿಂದ
51ನೇ ಶಕ್ತಿಪೀಠದ ಸ್ಥಾಪನೆಯಾಗಿದೆ. ಈ ಶಕ್ತಿಪೀಠ ಕಾತ್ಯಾಯಿನಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಲಿದೆ. ಹೇಳಿ ಮಾತೆ ಶಕ್ತಿಗೆ, ಹೇಳಿ ಮಾತೆ ಶಕ್ತಿಗೆ. ಜೈ. ಹೇ ಮಹಾದೇವ, ಹೇಗೆ ನೀವು ಎಲ್ಲ ಶಕ್ತಿಪೀಠದ ರಕ್ಷಣೆ ಮಾಡ್ತಿರೋ ಹಾಗೆ ನಿಮ್ಮ ಭೈರವ ರೂಪದಿಂದ ಈ ಶಕ್ತಿಪೀಠನ ರಕ್ಷಣೆ ಮಾಡಿ. ನಾನು ಭೈರವ ಶಕ್ತಿಪೀಠದ ರಕ್ಷಕ. ನಾನು ಭೂತೇಶ ಭೈರವ ಶಕ್ತಿಪೀಠದ ರಕ್ಷಣೆ ಮಾಡುತ್ತೇನೆ. ಇಂದಿನಿಂದ ನಾನು ಇಲ್ಲಿ ವಾಸಿಸುತ್ತೇನೆ. ಭೂತೇಶ ಭೈರವನಿಗೆ, ಭೂತೇಶ ಭೈರವನಿಗೆ. ಚಕ್ರಧಾರಿ, ಇನ್ನು ನಾನು ನಿನ್ನ ಎಲ್ಲ ರಹಸ್ಯ ಅರಿಯುತ್ತೇನೆ. ನಿನ್ನ ಅಂತರಾತ್ಮದಿಂದ ಅರಿಯುತ್ತೇನೆ ಆ ಪರಮಾವತಾರಿಯ ಪರಮ ಶಕ್ತಿಗಳನ್ನು. ಇನ್ನು ನಾನು ತಿಳಿಯುತ್ತೇನೆ ನಿನ್ನ ಆ ನಿಗೂಢ ರಹಸ್ಯ. ಯಾವ ಕಾರಣಕ್ಕೆ ನೀನು ಈ ಜಗತ್ತಿನಲ್ಲಿ ಅಜೇಯನೆಂದು ಯಾರ ಮೇಲಾದರೂ ಸುದರ್ಶನ ಚಕ್ರ ಪ್ರಯೋಗಿಸುವೆ. ಇನ್ನು ನಾನು ನಿನ್ನ ಎಲ್ಲ ರಹಸ್ಯ ತಿಳಿದು ನಿನ್ನ ಎಲ್ಲ ಶಕ್ತಿಗಳ ನಾಶ ಮಾಡುತ್ತೇನೆ. ಮತ್ತು ನಂತರ ನಿನ್ನನ್ನು ಪರಮಾವತಾರಿ ಶ್ರೀಕೃಷ್ಣ, ದೇವಿ ನೀವು? ಹೇ ಕೃಷ್ಣ, ನಾನು ಯಾವ ಕಾರ್ಯಕ್ಕಾಗಿ ಇಲ್ಲಿ ಬಂದೆನೋ ಈಗ ಆ ಕಾರ್ಯ ಪೂರ್ಣವಾಗಿದೆ. ಇಲ್ಲಿ ಶಕ್ತಿಪೀಠದ ಸ್ಥಾಪನೆಯಾಗಿದೆ. ನಾನು ರಾಧೆಯ ರೂಪದಲ್ಲಿ ನಿಮ್ಮ ಲೀಲೆಗಳನ್ನು ನೋಡಿ ಅತ್ಯಂತ ಆನಂದ ಹೊಂದಿದೆ. ಇನ್ನು ನನಗೆ ಆಜ್ಞೆ ನೀಡಿರಿ. ಇನ್ನು ರಾಧೆಯೇ ನಿಮ್ಮ ಜೊತೆ ಇರುತ್ತಾಳೆ. ಮತ್ತವಳಿಗೆ ಸತ್ಯದ ಭಾಸವಿರುವುದಿಲ್ಲ. ನೀವೇ ಪರಮಾವತಾರಿ ಶ್ರೀಕೃಷ್ಣನೆಂದು. ರಾಧೆ, ಇನ್ನ ನೀನು ಇದನ್ನು ಕೇಳ್ತೀಯಾ? ಈ ಶಕ್ತಿಪೀಠ ಇಲ್ಲೇ ಹೇಗ್ ಬಂತು? ಮತ್ತೆ ಇದ್ರ ಪೂಜೆ ನಾವ್ ಯಾಕೆ ಮಾಡ್ತಿದೀವಂತ? ಹಾಗಲ್ಲ, ಈ ಶಕ್ತಿಪೀಠ ಇಲ್ಲೇ ಬಂತು. ಕೃಷ್ಣ, ರಾಧೆ, ನೀನ್ ಇದೇನ್ ಪ್ರಶ್ನೆ ಅಂತ ಕೇಳ್ತಿದ್ಯಾ? ಹಾ ಅಣ್ಣ, ನೋಡು ಏನಾಗಿದೆ ಈ ರಾಧೆಗೆ. ಕೃಷ್ಣ, ನಾನ್ ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಮೊದ್ಲು ಈ ಒಗ್ಗಟ್ಟಾದ್ರೂ ಬಿಡ್ಸು. ಕೃಷ್ಣ, ಈ ಅಣ್ಣ ಯಾವ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಿದ್ದಾನೆ ನೋಡು. ನಾನ್ ಹೇಳ್ಬಿಡ್ತೀನಿ, ನಾನ್ ಮತ್ತೆ ಯಾವ ಸಮಸ್ಯೆಯಲ್ಲೂ ಸಿಕ್ಕಾಕೊಳ್ಳಲ್ಲ. ನನ್ಗೆ ನೀವಿಬ್ರು ಅರ್ಥನೇ ಆಗ್ತಿಲ್ಲ. ಯಾವಾಗ್ಲೂ ಇರೋದ್ ಜೊತೆಗೆ ಎಲ್ಲಾ ಕೆಲ್ಸನೂ ಒಟ್ಟಿಗೆ ಮಾಡ್ತೀರಾ. ಆದ್ರೆ ಏನ್ ಅವಳಿಗೆ ಗೊತ್ತೋ ಅದು ನಿನಗ್ ಗೊತ್ತಿಲ್ಲ, ಏನ್ ನಿನಗ್ ಗೊತ್ತೋ ಅದು ಅವಳಿಗೆ ಗೊತ್ತಿಲ್ಲ. ಮತ್ ನನಗ್ ಎಲ್ಲಾ ಗೊತ್ತಿದ್ರು ಏನೂ ಗೊತ್ತಿರಲ್ಲ. ಇನ್ನ ನಿಮ್ಮಿಬ್ರು ಜೊತೆ ಮಾತೇ ಆಡಲ್ಲ ಹೋಗಿ.
ಅಣ್ಣ ಕೇಳು, ಅಣ್ಣ ಕೇಳು. ಕೃಷ್ಣ, ಏನಾಯ್ತು ಅಣ್ಣಂಗೆ? ಏನು ಇಲ್ಲ ರಾಧಿ. ಯಾವ ದಿನ ಅಣ್ಣ ಗದೆನ ಎತ್ಕೊಳ್ಳೋದಿಲ್ವೋ ಆ ದಿನ ಅವನು ಹೀಗೆ ಕೋಪಿಸ್ಕೊಳ್ತಾನೆ. ನಡಿ ರಾಧಿ, ನಾವೀಗ ಅಣ್ಣನ ಸಮಾಧಾನ ಮಾಡ್ಬೇಕು. ನಡಿ. ಓಂ ಕಂಸಾಯ ನಮಃ. 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 ಭಾಗ್ಯಕಿವನು ಭಾಗ್ಯವಿಧಾತನು ಇವ ವಿರಾಟನು ಇವ ಮಹಾನನು ಉದಯ ರವಿಯುನು ವರ್ಧಮಾನನು ಪರಮಯೋಧನು ಶಕ್ತಿವಂತನು ಧರಣಿ ಅಂಬರ ನಡುಗೆ ಥರ ಥರ ಸುರ ನರೇಂದ್ರರ ಹೃದಯಗಳು ಥರ ಗುಟ್ಟೆ ಮೊರೆಯುವ ಕಡಲಿನಬ್ಬರ ಗಟ್ಟಿ ಮೊರೆಯುವ ಕಡಲಿನಬ್ಬರ ಗಟ್ಟಿ ಮೊರೆಯುವ ಕಡಲಿನಬ್ಬರ. ನಿನ್ನ ಎಲ್ಲ ಗೂಢ ರಹಸ್ಯ ಇಲ್ಲಿಯೇ ಅಡಗಿದೆ. ನಿನ್ನ ಶಕ್ತಿಗಳು ಎಲ್ಲೆಲ್ಲಿ ಸುರಕ್ಷಿತವಾಗಿವೆ ಅದನ್ನು ಈಗ ನಾನು ತಿಳಿಯುತ್ತೇನೆ. ಈ ಭೂಮಿಯ ಕಣ ಕಣ ಜಲದಲ್ಲಿ ಮುಳುಗಲು ಮತ್ಸ್ಯ ರೂಪ ಹರಿದಾಡಿದನು ಜಗ ಜನರ ರಕ್ಷಕ ಪರಮೇಶ್ವರ ಇವ ಜಗದ್ವ್ಯಾಪ್ತ ಸರ್ವೇಶ್ವರನು. ಮತ್ಸ್ಯ, ಕೂರ್ಮ, ಸಾಗರ ಕಳೆಯುತ್ತಲೀ ಮುಳುಗುವ ಭಯ ಲೋಕವ ಕಾಡಿರಲು ನಿಂದನು ಗಿರಿಯನು ಬೆನ್ನಲಿ ಹೊರುತ್ತಾ ಶ್ರೀ ಹರಿಯೇ ಕೂರ್ಮನ ರೂಪದೊಳು. ಅಸುರರ ಬಾಧೆಗೆ ನಿಲ್ಲುವರಾಹ, ನಿಲ್ಲು. ಎತ್ತಿ ಜಗ ಪಾಲಿಸಲು ಹಿರಣ್ಯಾಕ್ಷಾದಿಗನು ಜರ ಮರ್ದಿಸೆ ಬಂದನು ವರಾಹ ರೂಪದೊಳು. ಇದು ನರನೋ ಅಥವಾ ಸಿಂಹವೋ? ಏನಾದರೂ ಇರಲಿ, ಭಗವಂತ ಕಂಸನನ್ನು ಕಂಡು ಭಯಭೀತರಾದರು. ಇನ್ಯಾರಾದರೂ ಇದ್ದೀರಾ? ದಾನವನಲಿ ದಾನವ ಪಡೆಯುತ್ತಲೀ ಬಾನಿಗೂ ಭೂಮಿಗೂ ಪದ ಬೆಳೆಸುತ್ತಲೀ ತುಳಿದುದ್ಧರಿಸಿದ ಬಲಿಯನು ಮುದದಿ ವರ ವಾಮನ ರೂಪವ ತಳೆಯುತ್ತಲೀ. ಒಳ್ಳೆಯದಾಯ್ತು, ಹೋಗಿಬಿಟ್ಟ. ಧರಣಿಯ ಜನರಿಗೆ ನೃಪ ಸಂತತಿಯು ಪರಿಭವನೆಗಳನ್ನೇ ನೀಡಿರಲು ಮೆರೆದೊಗ್ರ ರೂಪದಲ್ಲಿ ಕೊಡಲಿ ಪಿಡಿದು ಹರಿಸುಧರನಾಲಿಸಲು. ಯಾರು ಯಾರು ಈ ಪರಶುಧಾರಿ? ದಾನ ಕುಲವನ್ನೇ ತರಿದು ಧರೆಯ ಎದುರು ಬಾ. ಪ್ರಾಣ ಉಳಿಸಲೆಂದೇ ಬಂದ ಜೀಯ ರಾಮನೇ ಸರ್ವೋತ್ತಮನು ಮರ್ಯಾದಾ ಪುರುಷೋತ್ತಮನು ಸದಾ ಶರಣ ಜನಹಿತಕಾರಿ ಪ್ರೇಮ ರೂಪ ಮುರಳೀಧಾರಿ ಲೋಕದ
ಕೃಷ್ಣ ಪರಮಾವತಾರಿ. ಅಯ್ಯೋ ಭಗವಂತ, ಏನಾಯ್ತು ನಿಮ್ಗೆ? ನೀವು ಅಲ್ಲಿಂದ ಇಲ್ಲಿಗೆ ಹೇಗೆ ಭಗವಂತ? ಭಗವಂತ, ನಿಮ್ಗೆ ಏನಾಗಿದೆ? ಆ ವಿಷ್ಣುವಿಗೆ ದಶರೂಪಗಳಿವೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ ಮತ್ತು ರಾಮ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಇವಿಷ್ಟು 7 ಆಯ್ತಲ್ಲ ಭಗವಂತ. ಉಳಿದಿದ್ದು? ನಾನಲ್ಲಿ ಈ 7 ನೋಡಿ ಬಂದೆ. ಆದರೆ ನನಗೆ ನೆನಪಾಯಿತು, ಆ ವಿಷ್ಣುವಿಗೆ ದಶಾವತಾರಿ ಎನ್ನುತ್ತಾರೆ. ಜಗತ್ತಿನಲ್ಲಿ ಅವನ 10 ಅವತಾರಗಳಿವೆ. ಮತ್ತು ಈ ಕೃಷ್ಣ ಅವನ ಪೂರ್ಣ ಅವತಾರ. ಹಾಗಾಗಿ ಅವನನ್ನು ಪರಮಾವತಾರಿ ಎನ್ನುತ್ತಾರೆ. ಇದಕ್ಕೆ ಅರ್ಥ ಏನು ಭಗವಂತ? ಇದರ ಅರ್ಥವೆಂದರೆ ಆ ಕೃಷ್ಣನ ಒಳಗೆ ಈ ಎಲ್ಲ ದಶ ಅವತಾರಗಳು ವಾಸಿಸುತ್ತವೆ ಮತ್ತು ಅವನನ್ನು ಅಲ್ಲಿಯವರೆಗೆ ಪರಾಜಿತಗೊಳಿಸಲಾಗದು. ಅವನೊಳಗೆ ಈ ದಶ ಅವತಾರಗಳು ವಾಸಿಸುವವರೆಗೆ ಮತ್ತು ಅವುಗಳ ನಾಶ ಮಾಡುವವರೆಗೆ ನಾನು ಆ ಕೃಷ್ಣನ ಒಳಗೆ ಆ ಎಲ್ಲ ದಶ ಅವತಾರಗಳ ನಾಶ ಮಾಡಬೇಕು. ಭಗವಂತ, ಆಗ ಪರಮಾವತಾರಿ ಮತ್ತು ನಾನು ಅಲ್ಲವೇ ಚಕ್ರಧಾರಿ, ನಾಶ ಮಾಡುತ್ತೇನೆ ನಿನ್ನ ನಾಶ ಮಾಡುವೆ. ಮಳೆರಾಯ, ನೀ ಬೇಗನೆ ಬಾರೋ ಮಳೆರಾಯ. ಹೂವಿನ ತೋಟಕ್ಕೆ ನೀರಿಲ್ಲ, ಇಲ್ಲಿ ಬಾಳೆಯ ತೋಟಕ್ಕೆ ನೀರಿಲ್ಲ. ಬಾರೋ ಬಾ ಮಳೆರಾಯ. ಸುರಿದು ಸುರಿದು ನೀರೆರೆದು ಈ ಭೂಮಿ ತಣಿಸು. ಹುಯ್ಯೋ ಮಳೆರಾಯ, ಬಾಬಾ ನೀ ಮಳೆರಾಯ. ಬಲರಾಮ, ಮನ್ಸಿಟ್ಟು ಮಳೆ ಕರಿ. ನೀನು ಗದೆನ ತಿರುಗಿಸ್ತೀಯಲ್ಲ ಹಾಗೆ. ನಿನಗೆ ಗೊತ್ತಾ, ಅರ್ಧ ಮನ್ಸಿಂದ ಮಾಡೋ ಕಾರ್ಯ ಯಾವತ್ತೂ ಪೂರ್ಣ ಆಗೋದಿಲ್ಲ. ಮನ್ಸಿಟ್ಟೆ ಕರಿತಿದ್ದೀನಿ ಚಿಕ್ಕಪ್ಪ, ಆದ್ರೆ ಈ ಮೋಡ ನೋಡಿ ಹಟ್ಮಾರಿ ಅಶ್ವದ್ ಹಾಗೆ ಹಠ ಮಾಡ್ತಿದೆ, ಸುರಿತಾನೇ ಇಲ್ಲ. ಹೌದು ಬಲರಾಮ, ನಿನ್ನ ಮಾತು ಸತ್ಯ ನೋಡು. ಆ ಮೋಡ್ಗಳು ಸ್ವಲ್ಪನೂ ಅಲ್ಲಾಡ್ತಾನೆ ಇಲ್ಲ ಅಲ್ಲಿ. ಚಿಕ್ಕಪ್ಪ, ನನ್ ಮನ್ಸಲ್ಲಿ ಒಂದು ಉಪಾಯ ಹೊಳಿತಿದೆ. ನಾವ್ಯಾಕೆ ಎಲ್ಲಾ ಬಿದ್ರನ್ನ ಸೇರಿಸಿ ಒಂದ್ರ ಮೇಲೆ ಒಂದಿಟ್ಟು ಉದ್ದ ಬಿದ್ರು ಮಾಡಿ ನಾವ್ ಯಾಕೆ ನೇರವಾಗಿ ಮೋಡಕ್ಕೆ ರಂಧ್ರ ಮಾಡಬಾರ್ದು? ಆಗ ನಮ್ಗೆ ಎಷ್ಟು ನೀರ್ ಬೇಕಾಗಿದ್ಯೋ ಅಷ್ಟು ತಗೋಬಹುದಲ್ವಾ? ಬಲರಾಮ, ಉಪಾಯ ಏನೋ ಬಹಳ ಚೆನ್ನಾಗಿದೆ. ಆದ್ರೆ ನನಗಿರೋ ಪ್ರಶ್ನೆ ಏನು ಅಂದ್ರೆ, ಆ ಮೋಡದಿಂದ ನಾವು ನೀರು ತಗೊಂಡ ಮೇಲೆ ನಾವು ಮಾಡಿದ ರಂಧ್ರನ್ನ ಮುಚ್ಚೋರು ಯಾರು? ಚಿಕ್ಕಪ್ಪ, ನಿಮ್ ಮಾತೇನೋ ಇದು ಸತ್ಯನೇ. ಮತ್ ನಾವ್ ಏನ್ ಮಾಡೋದು? ಬಲರಾಮ, ಯೋಚನೆ ಮಾಡಬೇಡ. ನೀನು ಮೋಡ್ಗಳನ್ನ ತಿರುಗಿಸ್ತಾನೇ ಇರು. ಬಾ, ಪ್ರಯತ್ನ ಮಾಡು. ಹುಯ್ಯೋ ಮಳೆರಾಯ, ಬಾಬಾ ನೀ ಮಳೆರಾಯ. ಅಣ್ಣ, ದಮ್ಮ ಚಿಕ್ಕಪ್ಪ, ನೀವಿಬ್ರು ಇದೇನ್ ಮಾಡ್ತಿದ್ದೀರಾ? ಕೃಷ್ಣ, ಕೇಳ್ತಿರ್ಬೇಡ. ನೀನ್ ಎದ್ರಿಗೆ ಬಿದ್ರಿದೆ, ನೀನ್ ಎತ್ಕೊಂಡು ಶುರು ಮಾಡು. ಆದ್ರೆ ಅಣ್ಣ, ಈ ರೀತಿ ಬಿದಿರು ತಿರುಗಿಸೋ ಪ್ರಯೋಜನ ಆದ್ರೆ ಏನು? ಕೃಷ್ಣ, ವರ್ಷ ಋತು ಮುಗಿತಿದ್ರು ಮಳೆನೇ ಆಗ್ತಾ ಇಲ್ಲ. ನಾವು ಬಿದಿರು ತಿರುಗಿಸ್ತಾ ಇರೋದು ಇಲ್ಲಿ ಮಳೆ ಬರೋದಕ್ಕೆ. ಚಿಕ್ಕಪ್ಪ, ಹೀಗೆ ತಿರುಗಿಸಿ ಇಟ್ರೆ ಏನ್ ಮಳೆ ಬರುತ್ತಾ? ಅದಂತೂ ಗೊತ್ತಿಲ್ಲ ಕೃಷ್ಣ. ಆದ್ರೆ ಒಂದು ಮಾತಿದ್ಯಲ್ಲ, ಈ ತರ ನಾವು ಬಿದಿರನ್ನ ತಿರುಗಿಸ್ತಾ ಇದ್ರೆ, ಮಳೆ ಹಾಡನ್ನ ಹಾಡ್ತಾ ಇದ್ರೆ ಮೋಡ ತೇಲ್ಕೊಂಡು ಬರುತ್ತೆ, ಆಮೇಲೆ ಮಳೆನೂ ಬರುತ್ತೆ. ಏನ್ ದಮ್ಮ ಚಿಕ್ಕಪ್ಪ, ನೀವ್ ಇದೇನ್ ಮಾತಾಡ್ತಿದ್ದೀರಾ? ಹೀಗೆ ತಿರುಗಿಸೋದ್ರಿಂದ ಹೇಗೆ ಮೋಡ ಬಂದ್ಬಿಡುತ್ತೆ? ನೋಡು ಕೃಷ್ಣ, ನೀನ್ ನಮ್ಗೆ ಸಹಾಯ ಮಾಡೋದಾದ್ರೆ ಬಿದ್ರು ತಗೋ, ಮತ್ತೆ ಹೇಗ್ ದಾಮು ಚಿಕ್ಕಪ್ಪ ಹೇಳ್ತಾರೋ ಹಾಗ್ ಮಾಡು. ಇಲ್ದಿದ್ರೆ ಮಾತಾಡ್ದೆ ನಿಂತ್ಕೊಂಡಿರು. ನೋಡು, ಮತ್ತೆ ಏನೋ ಪ್ರಶ್ನೆ ಕೇಳ್ಬೇಡ. ಅಣ್ಣ, ಅಲ್ಲಾಡು.
ಬನ್ನಿ 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 ಬನ್ನಿ. ಅಯ್ಯೋ ಅಣ್ಣ, ಅಲ್ಲಿ ನೋಡು. ಅಣ್ಣ, ನಿನ್ನಿಂದೆ ಅಲ್ಲಿ ನೋಡು. ಕೃಷ್ಣ, ಎಲ್ಲಿದೆ ಮೋಡ? ಅಣ್ಣ, ಅದು ಪಾರಿವಾಳ ಹಿಂದೆ. ನನ್ಗನ್ಸ್ತು ಮೋಡ ಅಂತ. ಪಾರಿವಾಳದ ಗುಂಪ. ಕೃಷ್ಣ, ನೀನ್ ಅಲ್ಲೇ ಇರು, ಈಗ್ಲೇ ಮಾಡ್ಬೇಡ. ಬೇಡ ಬೇಡ ಅಣ್ಣ. ಅಣ್ಣ, ನನ್ ಹಿಂದೆ ಬಂದ್ರೆ ಏನೂ ಆಗೋದಿಲ್ಲ. ಆ ಮೋಡದಿಂದ ಓಡ್ಬೇಕು. ಬಿದಿರು ತಿರ್ಗಿಸ್ತಾ ಇರೋ ಅಣ್ಣ, ತಿರ್ಗಿಸ್ತಾ ಇರೋ, ಸುತ್ತು ಸುತ್ತು. ಚಿಕ್ಕಪ್ಪ, ನೀವು ಸತ್ಯನೇ ಹೇಳ್ತಿದ್ದೀರಲ್ವಾ? ಹೀಗೆ ಬಿದ್ರು ಸುತ್ತೋದ್ರಿಂದ ಮಳೆ ಬರುತ್ತಲ್ವಾ? ಬಲರಾಮ, ಇದು ನನಗೂ ಗೊತ್ತಿಲ್ಲ. ಆದ್ರಲ್ಲಿ ಊರಲ್ಲಿ ಜನರು ಹೇಳೋದನ್ನ ಕೇಳಿದೀನಿ. ಹೀಗೆ ಬಿದಿರು ತಿರುಗಿಸ್ತಾ ತಿರುಗಿಸ್ತಾ ಮಳೆ ಹಾಡು ಹಾಡಿದ್ರೆ ಮಳೆ ಬರುತ್ತೆ. ನಾನು ಊರಿನ ಜನ ಹೇಳೋದನ್ನ ಕೇಳಿದೀನಿ. ಆದ್ರೆ ನಾನು ಮಾಡ್ತಾ ಇರೋದು ಮೊದಲನೇ ಸಲ ಅಷ್ಟೇ. ಬಾ, ಪ್ರಯತ್ನ ಮಾಡು. ಹುಯ್ಯೋ ಹುಯ್ಯೋ ಮಳೆರಾಯ, ನೀ ಬೇಗನೆ ಬಾರೋ ಮಳೆರಾಯ. ಅಯ್ಯೋ ಭಗವಂತ, ನನ್ಗೆ ಅರ್ಥನೇ ಆಗ್ತಿಲ್ಲ. ಅಲ್ಲಿ ತಲೆ ಮೇಲೆ ಅಷ್ಟು ದೊಡ್ಡ ಸಂಕಟ ಕಾಯ್ತಿದೆ, ಇಲ್ಲಿ ನೀವು ನೋಡಿದ್ರೆ ಮತ್ಸ್ಯ ವಿಹಾರದಲ್ಲಿ ಆನಂದ ಪಡ್ತಿದ್ದೀರಿ. ಎಂತಹ ಸಂಕಟ? ಅಯ್ಯೋ ಭಗವಂತ, ಆ ಕೃಷ್ಣ ಇದನಲ್ಲ, ಅವನ ಶಕ್ತಿಗಳನ್ನ ನಾವು ಒಟ್ಟಾಗಿ ನಾಶ ಮಾಡ್ಬೇಕು. ಅದ್ ಹೇಗ್ ಸಾಧ್ಯ? ಯಾವುದಾದರೂ ವಿಶಾಲ ವೃಕ್ಷವನ್ನು ಸಮಾಪ್ತ ಮಾಡಲು ಅದರ ಎಲ್ಲ ಕೊಂಬೆಗಳನ್ನು ಕತ್ತರಿಸಬೇಕು. ಅದು ಸ್ವತಃ ಒಣಗಿ ಬಿಡುತ್ತದೆ. ಗೊತ್ತಾಯ್ತು ಭಗವಂತ. ಆ ಕೃಷ್ಣ ಒಂದ್ ರೀತಿ ವಿಶಾಲ ವೃಕ್ಷ ಇದ್ದಂಗೆ, ಮತ್ತ ಅವನ ಶಕ್ತಿಗಳು ಉಳ್ದಿರೋ ಕೊಂಬೆಗಳು. ಹೌದು ಭದ್ರಾಕ್ಷ, ಈ ಸಂಕಟವನ್ನು ದೂರ ಮಾಡಲು ಆ ಅವತಾರಿ ವಿಷ್ಣುವಿನ ಒಂದೊಂದು ಅವತಾರಗಳ ನಾಶವಾಗಬೇಕು. ನಮ್ಮಿಂದ ಇದೇ ತಪ್ಪಾಯಿತು. ನಾವು ಮೊದಲು ಆ ವೃಕ್ಷ ನಾಶ ಮಾಡ ಹೊರಟೆವು. ಆದರೆ ಈಗ ನಾವು ಅವನ ಪ್ರತಿಯೊಂದು ಅಂಶ ನಾಶ ಮಾಡಿದರೆ ಪರಮಾವತಾರಿ ಶ್ರೀಕೃಷ್ಣ ತನ್ನಷ್ಟಕ್ಕೆ ತಾನು ನಾಶವಾಗುತ್ತಾನೆ. ಅರ್ಥ ಆಯ್ತು ಭಗವಂತ. ಆದ್ರೆ ಭಗವಂತ, ಒಂದು ವಿಷಯ ಇದೆ. ಆ ವಿಷ್ಣು ಮತ್ತ ಅವನು ಉಳಿದ ದಶರೂಪ ಇರೋದೆಲ್ಲಿ? ಅವನ್ನ ನಾವು ಹುಡ್ಕೋದೆಲ್ಲಿ? ಹೀಗೆ ಕತ್ಲಲ್ಲೇ ಬಾಣ ಬಿಡ್ತಾ ಇರ್ತೀರಾ? ಇಲ್ಲ 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 ಭದ್ರಾಕ್ಷ, ಇನ್ನು ನಾವು ಕತ್ತಲಲ್ಲಿ ಬಾಣ ಬಿಡುವ ಯಾವ ಅವಶ್ಯಕತೆ ಇಲ್ಲ. ವಿಶೇಷ ಪರಿಸ್ಥಿತಿಯಲ್ಲಿ ವಿಷ್ಣುವಿನ ಆ ಅವತಾರ ಜಗತ್ತಿನ ಎದುರು ಬಂದೇ ಬರುವುದು. ವಿಶೇಷ ಪರಿಸ್ಥಿತಿ? ಎಂತ ಪರಿಸ್ಥಿತಿ? ಇಲ್ಲಿ ಜಲಪ್ರಳಯವಾದಾಗ ವಿಷ್ಣುವಿನ ಪ್ರಥಮ ಅವತಾರ ಮತ್ಸ್ಯಾವತಾರವು ಬರಲೇಬೇಕು. ಮತ್ತು ಸರ್ವಪ್ರಥಮ ಇಲ್ಲಿ ಜಲಪ್ರಳಯವಾಗಬೇಕು. ಭಗವಂತ, ಜಲಪ್ರಳಯ ಅಂದ್ರೆ ಮಹಾವಿನಾಶ? ಅದ್ರಲ್ಲಿ ನಾವು ಈಜಾಡ್ಬೋದಲ್ವಾ? ಇಲ್ಲ 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 ಭದ್ರಾಕ್ಷ, ಜಲಪ್ರಳಯ ಪೂರ್ತಿ ಜಗತ್ತಿನಲ್ಲ, ಕೇವಲ ವೃಂದಾವನದಲ್ಲಿ ಆಗಬೇಕು. ಹೇಗೂ ಈ ವೃಂದಾವನ ವಾಸಿಗಳು ತಮ್ಮ ಜೀವ ಕಾಪಾಡುವ ಜಲಕ್ಕಾಗಿ ಯಜ್ಞ ಮಾಡುತ್ತಿದ್ದಾರೆ. ಅವರಿಗೆ ತಿಳಿದಿಲ್ಲ, ಇದೇ ಜಲದಿಂದ ಅವರ ಜೀವನ ಲೀಲೆ ಸಮಾಪ್ತವಾಗಲಿದೆ. ಸರಿ, ಒಳ್ಳೇದೇ ಆಯ್ತು. ನೀವೇನೇ ಹೇಳಿ, ಇಲ್ಲಿ ಜಲಪ್ರಳಯ ಆದ್ರೂ ನಮ್ಗೇನಾಗಲ್ಲ. ಆದ್ರೆ ಇನ್ನೊಂದು ವಿಷಯ, ಒಮ್ಮೆ ಆ ವಿಷ್ಣು ಮೀನಿನ ರೂಪ ಧರಿಸ್ಬಿಟ್ರೆ ಆಗವನು ಬೃಂದಾವನ ವಾಸಿಗಳನ್ನ ಕಾಪಾಡಕ್ ಬರ್ತಾನೆ. ಆಗ ಆ ಚಕ್ರಧಾರಿ ತನ್ನ ಆ ವೃಂದಾವನ ವಾಸಿಗಳನ್ನು ರಕ್ಷಿಸಲಿ ಅಥವಾ ರಕ್ಷಿಸದಿರಲಿ, ತನ್ನ ಮತ್ಸ್ಯ ಅವತಾರವನ್ನು ರಕ್ಷಿಸಲಾಗುವುದಿಲ್ಲ. ಸರಿ ಭಗವಂತ, ಹಾಗೆ ಆಗ್ಲಿ. ಈ ಮಹಾಪ್ರಳಯದ ಯೋಜನೆ ಏನೋ ನನಗೆ ಅರ್ಥ ಆಯ್ತು. ಆದ್ರೆ ಈ ಮಹಾಪ್ರಳಯ ಆಗೋದು ಹೇಗೆ? ಅಯ್ಯೋ,
ಆ ಯಮುನಲ್ಲಿರೋ ನೀರು ಅಂತ ಪ್ರಳಯ ಗಿಳಿಯ ಮಾಡಲ್ಲ. ಈ ಬಾರಿ ಅಂತ ಮಳೆನೂ ಬರ್ಲಿಲ್ಲ. ಜಲಪ್ರಳಯ ಹಾಗೆಯೇ ಆಗುವುದು. ಅಂದು ಸೃಷ್ಟಿ ನಿರ್ಮಾಣದ ಸಮಯದಲ್ಲಾದಂತೆ ಅದನ್ನು ಅವನೇ ತರುತ್ತಾನೆ. ಪ್ರಳಯವನ್ನು ಮನ್ವಂತರದ ಪೂರ್ವ ತಂದವನು. ಅವನು ಈ ಕಂಸಯುಗದಲ್ಲೂ ಅದಕ್ಕೆ ಕಾರಣನಾಗುತ್ತಾನೆ ಮತ್ತು ಅವನಿಂದಲೇ ಆ ಮತ್ಸ್ಯ ಅವತಾರದ ಕಂಸನಾಮ ಸತ್ಯವಾಗಲಿದೆ. ಭಗವಂತ, ಆದ್ರೆ ಮಹಾ ಅಸುರ, ಮಹಾ ಮಾನವ, ಮಹಾದಾನವ, ಮಹಾದೇವ, ಮಹಾಪ್ರೇತ ಯಾರವನು? ಪರಮಾವತಾರಿ ವಿಷ್ಣುವಿನ ಪರಮ ಶತ್ರು ಕಾಲಕೇಯ. ಕಾಲಕೇಯ? ಹೌದು, ಕಾಲಕೇಯ. ಅವನಿಂದ ಆ ವಿಷ್ಣು ಮೊದಲು ಪಾರಾಗಿ ಬಿಟ್ಟ. ಈ ಯುಗದಲ್ಲಿ ಉಳಿಯುವುದಿಲ್ಲ. ನಂದರಾಜ, ಮಳೆ ನಿರೀಕ್ಷೆಯಲ್ಲಿ ಎಷ್ಟು ಮಾಸ ಕಳೆದೋಯ್ತು. ಇನ್ನೊಂದು ತಿಂಗಳು ಹೀಗೆ ಮಳೆ ಬರ್ದಿದ್ರೆ ನಮ್ಮ ಹತ್ರ ಕುಡಿಯೋಕು ನೀರಿರಲ್ಲ. ನಂದರಾಜ, ನೀವೆಲ್ಲ ಸತ್ಯ ಹೇಳ್ತಿದ್ದೀರಿ. ಈ ಸಮಸ್ಯೆ ಬಹಳ ಗಂಭೀರವಾಗಿದೆ. ನಂದಣ್ಣ, ನಾವಂತೂ ಮಳೆ ಹಾಡನ್ನ ಹಾಡಿ ಸುಸ್ತಾಗ್ಬಿಟ್ವಿ. ಆದ್ರೆ ಒಂದು ಹನಿ ಮಳೆ ನೀರು ಬೀಳಲಿಲ್ಲ. ಚಿಕ್ಕಪ್ಪ, 3 ದಿನ ಆಯ್ತು ಮೋಡನ ಕರೀತಾ, ಆದ್ರೆ ಮೋಡದ್ ಒಂದು ತುಂಡು ಬರ್ಲಿಲ್ಲ. ಯಾವ್ದಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ಆದ್ರೆ ಅರ್ಥನೇ ಆಗ್ತಿಲ್ಲ ಹೀಗ್ಯಾಕೆ ಆಗ್ತಿದೆ ಅಂತ. ಅಕಸ್ಮಾತ್ ಜಲದೇವತೆ ವರುಣದೇವ ನಮ್ಮ ಮೇಲೆ ಕೋಪಿಸ್ಕೊಂಡಿದ್ರೆ? ಅಪ್ಪ, ವರುಣದೇವನಿಗೆ ನಮ್ಮ ಮೇಲೆ ಸಿಟ್ಟು ಯಾಕೆ ಬಂದಿರತ್ತೆ? ನಮ್ಮ ತಪ್ಪಿಂದಾನೇ ನಾವು ಪರಿಸರವನ್ನು ಹಾಳು ಮಾಡ್ತಿದ್ದೀವಿ. ಈಗ ಮಳೆ ಬರ್ದೇ ಇರೋದಿಕ್ಕೆ ನಾವೆಲ್ಲರೂ ಹೊಣೆ ಹೊತ್ಕೋಬೇಕು. ಕೃಷ್ಣ, ಮಳೆ ಅಂತೂ ಭಗವಂತನ ಕೈಲಿದೆ. ಮಳೆ ಬರ್ದಿರೋದ್ ಕಾರಣ ನಾವ್ ಹೇಗೆ? ಈ ರೀತಿ ಆಗಿರ್ಬೋದಾ? ಪೂಜೆ ಮಾಡುವಾಗ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ? ಅಣ್ಣ, ವಿಷಯ ಪೂಜೆ ಪಾಠದಲ್ಲ, ವಿಷಯ ಮಳೆ ಇದು. ಯಾವಾಗ ವಾತಾವರಣ ಋತುಗಳಿಗೆ ಅನುಕೂಲವಾಗಿರುತ್ತೋ ಆಗ ಮೋಡ ತಾನಾಗಿ ಸುರಿಯುತ್ತೆ. ಕೃಷ್ಣ, ನೀನು ನನಗೆ ತಮ್ಮನೇ, ಆದ್ರೆ ಒಮ್ಮೊಮ್ಮೆ ನೀನು ಬಹಳ ಬುದ್ಧಿವಂತನ ಹಾಗೆ ಮಾತಾಡ್ತೀಯ. ನಾನಂತೂ ಇದನ್ನ ಯೋಚನೆ ಮಾಡಿಲ್ಲ. ಆದ್ರೆ ಆಗ್ತಿರೋದು ಹೀಗೆ ಅಣ್ಣ. ನಾವು ನಮ್ಮ ಮನೆ ಕಟ್ಟೋದಿಕ್ಕೆ ಎಲ್ರು ಎಷ್ಟೆಲ್ಲ ಮರ ಕಟ್ತಿದ್ದೀವಿ, ನೀರು ಸಂಗ್ರಹಿಸಲ್ಲ. ಆದ್ರೆ ಫಸಲನ್ನ ಕಟಾವು ಆದ್ಮೇಲೆ ಗದ್ದೆಗಳಿಗೆ ನೀರ್ ಬಿಡ್ತೀವಿ. ಇದರಿಂದ ಬಿಸಿ ವಾಯು ಆಕಾಶಕ್ಕೆ ಹೋಗಿ ಋತುಗಳನ್ನ ಬದಲಾಯಿಸುತ್ತೆ. ಕೃಷ್ಣ, ಬಿಸಿ ಗಾಳಿ ಇದ್ರೆ ಋತುನು ಬದಲಾಗುತ್ತಾ? ಆದಮ್ಮ ಚಿಕ್ಕಪ್ಪ, ಗುರುದೇವ ನನ್ಗೆ ಹೇಳಿದ್ರು. ಋತುಗಳು ಬದಲಾದ್ರೆ ಆಮೇಲೆ ಮೋಡ ಮತ್ತೆ ಮಳೆ ಬೆಳೆನೂ ಇರೋದಿಲ್ಲ ಚಿಕ್ಕಪ್ಪ. ಮತ್ತೆ ನಾವು ನೀರಿನ ಒಂದು ಹನಿಗಾಗಿ ಮಳೆ ಬರೋದಿಕ್ಕೆ ಕಾಯ್ತಾ ಇರ್ತೀವಿ. ಅಂದ್ರೆ ಇದ ಮಳೆ ಆಗದಿರೋಕೆ ವಾಸ್ತವಿಕ ಕಾರಣ? ಹಾ ಅಣ್ಣ, ನಾವು ಯೋಚಿಸ್ತೀವಿ ನಾವು ಪೂಜಾ ಪಾಠದಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಇದರಿಂದ ದೇವತೆಗಳಿಗೆ ಕೋಪ ಬರುತ್ತೆ ಅಂತ. ಕೃಷ್ಣ, ಈಗ ಹೇಗಪ್ಪ ಮಳೆ ಬರ್ಸೋದು? ಹಾ ಕೃಷ್ಣ, ನೀನೇ ಹೇಳು, ಮಳೆ ಆಗೋದು ಹೇಗೆ? ಮಳೆ ಬರೋಕೆ ನಾವು ಪೂರ್ತಿ ವೃಂದಾವನದ ವಾತಾವರಣನ ಶುದ್ಧ ಮಾಡಬೇಕು. ಆಗ ಜಲವಾಯು ಚಕ್ರದಲ್ಲೂ ಪರಿವರ್ತನೆ ಆಗುತ್ತೆ. ಆಕಾಶದಲ್ಲಿ ಮೋಡಗಳ ಕ್ರಿಯೆ ಪ್ರಾಕೃತಿಕ ರೂಪದಲ್ಲಾಗತ್ತೆ. ಅಲ್ಲಿ ತನಕ ನಾವು ಮಳೆಗೋಸ್ಕರ ಕಾಯ್ತಾ ಇರ್ಬೇಕು. ಆದ್ರೆ ವಾತಾವರಣ ಶುದ್ಧಿ ಆಗೋದು ಹೇಗೆ? ಅಪ್ಪ, ಗುರುದೇವ ಹೇಳಿದ್ರು, ನಾವು ಹವನ ಯಜ್ಞ ಮಾಡಿದ್ರೆ ವಾತಾವರಣ ಶುದ್ಧ ಆಗತ್ತೆ. ಆದ್ರೆ ಯಜ್ಞಕ್ಕೂ ಮಳೆಗೂ ಏನ್ ಸಂಬಂಧ ಇದೆ ಕೃಷ್ಣ? ಯಜ್ಞ ಮಾಡಿದ್ರೆ ಮಳೆ ಹೇಗ್ ಬರೋಕ್ ಸಾಧ್ಯ ಕೃಷ್ಣ? ಕೃಷ್ಣ ಸತ್ಯ ಹೇಳುತ್ತಿದ್ದಾನೆ. ಪ್ರಣಾಮ ಗುರುದೇವ. ಯಜ್ಞದಲ್ಲಿ ಯಾವ ಆಹುತಿ ನೀಡುವೆವೋ, ಎಷ್ಟು ಸಾಮಗ್ರಿಗಳ ಉಪಯೋಗವಾಗುವುದೋ ಅದರಿಂದ ವಾತಾವರಣ ಶುದ್ಧವಾಗುತ್ತದೆ. ವಾತಾವರಣ ಶುದ್ಧವಾದರೆ ಋತುಚಕ್ರ ಸಂತುಲಿತವಾಗುತ್ತದೆ.
ಋತುಚಕ್ರ ಸಂತುಲಿತವಾದರೆ ವರ್ಷಾಚಕ್ರವೂ ಸ್ವತಃ ನಿಯಮಿತವಾಗುತ್ತದೆ. ಗುರುದೇವ, ನೀವ್ ಹೇಗೆ ಹೇಳ್ತಿರೋ ಹಾಗೆ ನಾವು ಮಾಡ್ತೀವಿ. ವೃಂದಾವನವಾಸಿಗಳೇ, ಒಮ್ಮೆ ಮನುಷ್ಯ ವಾತಾವರಣವನ್ನು ಚೆನ್ನಾಗಿಟ್ಟರೆ, ಮಾಲಿನ್ಯ ಮಾಡದಿದ್ದರೆ ಆಗ ಜಲವಾಯು ಪರಿವರ್ತನೆಯ ಸಮಸ್ಯೆ ತನ್ನಷ್ಟಕ್ಕೆ ಸಮಾಪ್ತವಾಗುತ್ತದೆ ಮತ್ತು ಈ ಭೂಮಿಯಲ್ಲಿ ಅನೇಕ ಜೀವಿಗಳ ಜೀವನವು ಸುರಕ್ಷಿತವಾಗಿರುತ್ತದೆ. ಅವರಲ್ಲೇ ಒಬ್ಬರು ನಾವು ಮನುಷ್ಯರೂ ಹೌದು. ಗುರುದೇವ, ಒಮ್ಮೆ ಯಜ್ಞ ಮಾಡೋದ್ರಿಂದ ಈ ಸಮಸ್ಯೆ ಪರಿಹಾರ ಆಗೋದಾದ್ರೆ ಮತ್ತೆ ಶುಭ ಕಾರ್ಯಕ್ಕೆ ತಡ ಯಾಕೆ? ನಂದ, ವರ್ಷಕ್ಕಾಗಿ ನಾವು ಮಹಾಯಜ್ಞ ಮಾಡಬೇಕು. ನಾಳೆ ಮುಂಜಾನೆಯೇ ಮಹಾಯಜ್ಞದ ಶುಭಾರಂಭ ಮಾಡೋಣ. ನಿಮ್ಮ ಆಜ್ಞೆ ಗುರುದೇವ. ಭಗವಂತ, ನಾವೀ ಕಾಲಕೇನ ನೋಡಕ್ ಎಲ್ಲಿ ಹೋಗ್ತಾ ಇದೀವಿ? ಉತಳ ಪುತಳ, ಅಯ್ಯೋ ಆ ಸುತಳ ಆದ್ರೆ ಅವನ್ ಕತೆ ಯುಗಗಳ ಮೊದ್ಲೇ ಮುಗ್ದೋಗಿತ್ತಲ್ಲ ಭಗವಂತ. ಮತ್ ನಮ್ಗವ್ರು ಹೇಗ್ ಸಿಗ್ತಾರೆ? ನಾನು ರಾಧೆ ರೂಪಿ ಲಕ್ಷ್ಮಿಯೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ಅವಳ ಶಕ್ತಿ ಹೇಳಿದ್ದಳು ಶರೀರ ನಾಶವಾಗಬಹುದು, ಆತ್ಮವಲ್ಲ. ಆ ಆತ್ಮ ಪುನಃ ಒಂದು ಶರೀರ ಧಾರಣೆ ಮಾಡುತ್ತದೆ. ಅರ್ಥಾತ್ ಕಾಲಕೇಯನಿಗೂ ಕೇವಲ ಶರೀರ ನಷ್ಟವಾಗಿದೆ. ಗೊತ್ತಾಯ್ತು ಭಗವಂತ. ಕಾಲಕೇಯನ ಕತೆ ಬೆಣ್ಣೆ ಆಗಿದೆ, ಆದ್ರೆ ಅವನ ಆತ್ಮ ಈಗ ಅದೇ ಸುತ್ತಳ ಲೋಕದಲ್ಲಿದೆ. ಕಾಲಕೇಯ ಕಾಲಕೇಯ ಕಾಲಕೇಯ